ಸಿಎಂ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ಗೆ ಮೊದಲ ಸವಾಲಿದು. ಯಾರ್ಯಾರನ್ನ ಈಗ ತಮ್ಮ ಸಂಪುಟದೊಳಗಡೆ ಸೇರಿಸ್ಕೊಂಡಿದ್ದಾರಲ್ಲ ಅವರಿಗೆ ಯಾವ ಖಾತೆ ಕೊಡೋದು ಅನ್ನೋದು, ಯಾವ ಖಾತೆಯನ್ನ ಯಾವ ಸಚಿವರಿಗೆ ಕೊಡ್ತಾರೆ ಅನ್ನೋದೇ ಈಗಿರುವಂತ ಕುತೂಹಲ. ಪದಗ್ರಹಣ ಮಾಡಿರೋ ಸಚಿವರಿಂದ ಖಾತೆಯೂ ಶುರುವಾಗಿದೆ. ಕೊಟ್ರೆ ನಾವು ಕೇಳಿದ್ದನ್ನೇ ಕೊಡಿ, ಇಲ್ಲದೇ ಇದ್ರೆ ನಮಗ್ ಬೇಡವೇ ಬೇಡ. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿಯಿಂದ ಬಿಗಿ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಗೃಹ ಖಾತೆಗೆ ರಾಮಲಿಂಗಾರೆಡ್ಡಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಬೇಡಿಕೆ ಈಡೇರದಿದ್ರೆ ರಾಜೀನಾಮೆ ಕೊಡ್ತೀನಿ ಎನ್ನುವ ಎಚ್ಚರಿಕೆಯನ್ನ ರೆಡ್ಡಿ ನೀಡಿದಾರಂತೆ. ರಾಮಲಿಂಗಾರೆಡ್ಡಿ ಕೊಡೋದಾದ್ರೆ ಇಂಥ ಖಾತೆಯನ್ನು ಕೊಡಿ, ನನಗೆ ಇಲ್ದಿದ್ರೆ ಬೇಡ, ನನಗೆ ಬೆಂಗಳೂರು ನಗರಾಭಿವೃದ್ಧಿಯೇ ಬೇಕು, ನನಗೆ ಗೃಹ ಖಾತೆಯೇ ಬೇಕು. ಗೃಹ ಖಾತೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಅನುಭವಸ್ಥರು, ಅವರು ಕೆಲಸ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದಾರೆ. ಹೀಗಾಗಿ ನನಗೆ ಅದನ್ನೇ ಕೊಡಿ. ಬೆಂಗಳೂರು ನಗರಾಭಿವೃದ್ಧಿ, ಬೆಂಗಳೂರಿನ ಅವರು ಶಾಸಕರಾಗಿರೋದ್ರಿಂದಾಗಿ ಬಹುಶಃ ಅವರಿಗೆ ಬೆಂಗಳೂರು ನಗರ ಬಗ್ಗೆ ತಿಳುವಳಿಕೆ ಇದೆ, ಅರಿವಿದೆ, ಆಳವಾದ ಅದರ ಬಗ್ಗೆ ಐಡಿಯಾ ಕೂಡ ಇದೆ. ಈ ಕಾರಣದಿಂದ ನನಗೆ ಅದನ್ನೇ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬಹುಶಃ ಇದೇ ಡಿಕೆ ಶಿವಕುಮಾರ್ ಅವರಿಗೆ ಈಗ ತಲೆಬಿಸಿಯಾಗಿರೋದು. ಸಿಎಂ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ಗೆ ಈಗ ಹೊಸ ಸವಾಲು. ಪದಗ್ರಹಣ ಮಾಡಿರುವಂತಹ ಸಚಿವರಿಂದ ಖ್ಯಾತೆ ಶುರುವಾಗಿದೆ. ಇದೇ ಖಾತೆ ಬೇಕು ಅನ್ನುವಂಥ ಖ್ಯಾತೆ. ಕೊಟ್ರೆ ನಾವು ಕೇಳಿದ್ದನ್ನೇ ಕೊಡಿ, ಇಲ್ದಿದ್ರೆ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ ಕೆಲ ಸಚಿವರು. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿಯಿಂದ ಬಿಗಿಪಟ್ಟು ಹಿಡಿದಿದ್ದಾರೆ ಅನ್ನುವಂಥ ಮಾಹಿತಿ. ಹಿಂದೆಯೂ ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮಾತುಕತೆಗಳನ್ನ ನಡೆಸಿದ್ರು. ಇಂಥದ್ದೇ ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತಾಡಿಕೊಂಡಿದ್ರು ಅನ್ನುವಂಥ ಮಾಹಿತಿ. ನಗರಾಭಿವೃದ್ಧಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಗೃಹ ಖಾತೆಗೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ಬೇಡಿಕೆ ಏನಾದರೂ ಈಡೇರದೇ ಇದ್ರೆ ರಾಜೀನಾಮೆ ಎಚ್ಚರಿಕೆಯನ್ನ ಕೂಡ ರಾಮಲಿಂಗಾರೆಡ್ಡಿ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ಸವಾಲುಗಳನ್ನ ಹೇಗೆ ಎದುರಿಸ್ತಾರೆ ಟ್ರಬಲ್ ಶೂಟರ್ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ಇದಷ್ಟೇ ಅಲ್ಲ, ಇನ್ನೂ ಅನೇಕ ಸಚಿವರು ಖಾತೆ ತೆಗಿತಾ ಇದ್ದಾರೆ. ಗೃಹ ಖಾತೆ ಮೇಲೆ ಪ್ರಿಯಾಂಕ್ ಖರ್ಗೆ ಕಣ್ಣಿಟ್ಟಿದ್ದಾರೆ. ಹೋಮ್ ಮಿನಿಸ್ಟ್ರಿನೇ ಬೇಕು ಅಂತ ಖರ್ಗೆ ಪಟ್ಟು ಹಿಡಿದಿದ್ದಾರಂತೆ. ಕೃಷ್ಣ ಬೈರೇಗೌಡರಿಂದಲೂ ಕೂಡ ನಿರ್ದಿಷ್ಟ ಖಾತೆ ಬೇಕು ಅನ್ನುವಂಥ ಡಿಮ್ಯಾಂಡ್ ಇದೆ. ಈ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಡಿಕೆ ಶಿವಕುಮಾರ್ ಹರಸಾಹಸ ಪಡ್ತಾ ಇದ್ದಾರೆ. ಸಿಎಂ ಆಗೋದು ಎಷ್ಟು ಕಷ್ಟ ಆಯಿತು, ಹಾಗೆ ಆನಂತರದಲ್ಲಿ ಸಂಪುಟದಲ್ಲಿ ಸಚಿವರಿಗೆ ಬೇಕಾದಂತಹ ಖಾತೆಗಳನ್ನ ನೀಡೋದು ಕೂಡ ಅಷ್ಟೇ ಜವಾಬ್ದಾರಿ. ಅದರ ಜೊತೆಯಲ್ಲಿ ಅದು ಕೂಡ ದೊಡ್ಡ ಸವಾಲು. ಇದನ್ನ ಯಾವ ರೀತಿ ಸರಿಪಡಿಸ್ತಾರೆ, ಎಲ್ರಿಗೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ಖಾತೆ ಹಂಚಿಕೆ ಮಾಡೋದು ಹೇಗೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಸವಾಲು. ಮುಖ್ಯಮಂತ್ರಿಯಾಗಿ ರಾಜ್ಯದ ಆಡಳಿತದ ಜವಾಬ್ದಾರಿಯನ್ನ ನಿಭಾಯಿಸುವುದರ ಜೊತೆಗೆ ಈಗ ಸಚಿವಾಕಾಂಕ್ಷಿಗಳು ಸಚಿವರಾಗಿದ್ದಾಯ್ತು, ಆ ನಂತರದಲ್ಲಿ ಇಂಥದ್ದೇ ಖಾತೆ ಬೇಕು ಅನ್ನುವಂಥ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ಡಿಮ್ಯಾಂಡ್ ಪೂರೈಸೋದು ಹೇಗೆ ಅನ್ನುವಂಥ ತಲೆನೋವು ಈಗ ಸದ್ಯ ಸಿಎಂಗಿದೆ.